ಹಾಯ್ ಎವ್ರಿವನ್, ಹೆಲ್ದಿ ಟೇಸ್ಟಿ ಮತ್ತು ಸಿಂಪಲ್ ರೆಸಿಪಿನ ಟ್ರೈ ಮಾಡಬೇಕಾ? ಹಾಗಾದರೆ ಬನ್ನಿ, ಮೊಳಕೆ ಕಾಳು ಮತ್ತು ಸಬ್ಬಾಸ್ಗೆ ಸೊಪ್ಪಿಂದ ಹೆಲ್ದಿಯಾಗಿರೋ ಬಸ್ಸಾರನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಫ್ರೆಶ್ ಆಗಿರುವಂತಹ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರಿಗೆ ಹಾಕಲ್ಲ, ಓಪನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಗ ಬೇಯುತ್ತೆ. ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಹದವಾಗಿ ಬೇಯಿಸ್ಕೋಬೇಕು, ತುಂಬ ಬೇಯಿಸ್ಕೊಳ್ಬಾರ್ದು, ಕಲಸೋಗೋ ಥರ ಬೇಯಿಸ್ಕೋಬಾರ್ದು. ಕಾಳು ಬಾಯಿಗೆ ಸಿಗೋ ಥರ ಒಂದು ಹದವಾಗಿ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಅಷ್ಟರಲ್ಲಿ ನಾವು ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ಬಂಚಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಎರಡು ಒಟ್ಟಿಗೆನೂ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಕಡ್ಡಿ ಥರ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಎಳೆ ಸೊಪ್ಪನ್ನು ಮಾತ್ರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಪೂರ್ತಿ ನಾನೆಲ್ಲ ಸೊಪ್ಪನ್ನು ಕಟ್ ಮಾಡಿಕೊಂಡು ಈಗ ಸಪ್ರೇಟಾಗಿ ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸಿ ಇದಕ್ಕೊಂದು 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಮೇಲೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಇವಾಗ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಟನ್ನು ಸಪ್ರೇಟ್ ಮಾಡಿ ತಗೊಳ್ಳೋಣ. ಕಟ್ ಸಪ್ರೇಟ್ ಮಾಡಿಕೊಂಡ್ರೆ ನಾವು ಅದೇ ಕಟ್ಟಲ್ಲಿ ಬಸ್ಸಾರನ್ನು ಮಾಡ್ಕೊಳ್ಬೋದು, ಸಾರು ಮಾಡ್ಕೊಳ್ಬೋದು. ಚೆನ್ನಾಗಿ ಈಗ ಸೋರ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ, ಕಾಳು ಕೂಡ ಹದವಾಗಿ ಬೆಂದಿದೆ. ಈ ರೀತಿ ಬೆಂದಿದ್ರೆ ಸಾಕು. ನೋಡಿ, ಇಷ್ಟು ಕಟ್ಟು ಸಿಕ್ಕಿದೆ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಇವೆಲ್ಲವನ್ನು ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 5ರಿಂದ 6 ಮೆಣಸು ಕಾಳನ್ನು ಸಹ ಸೇರಿಸ್ಕೋಬೇಕು, ಬಸ್ಸಾರಿಗೆ ಚೆನ್ನಾಗಿರುತ್ತೆ. ಹಾಗೆ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಕಾಯನ್ನು ಸೇರಿಸಿ ಜಸ್ಟ್ ಮಿಕ್ಸ್ ಮಾಡಿ ಈಗ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸೌಟಷ್ಟು ಬೇಯಿಸ್ಕೊಂಡಿರುವಂಥ ಕಾಳನ್ನು ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ಟಿರುತ್ತಲ್ಲ ಅದೇ ಕಟ್ಟಿನ ನೀರನ್ನೇ ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡು ಈಗ ಕಟ್ಟಿಗೆ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಅದೇ ನೀರನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ಏನು ಎಕ್ಸ್ಟ್ರಾ ನೀರು ಹಾಕಲ್ಲ. ಈಗ ಹುಣಸೆ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಆಮೇಲೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹುಣಸೆ ರಸ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು, ಮುದ್ದೆಗೂ ಕೂಡ ಹೊಂದುತ್ತೆ. ಈಗ ಸ್ವಲ್ಪ ಕಾಯನ್ನು ತುರ್ಕೊಳ್ತಾ ಇದ್ದೀನಿ. 1 ಹೋಳಷ್ಟು ಕಾಯಿ ಬೇಕಾಗುತ್ತೆ. ಈಗ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಹೋಳು ಕಾಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸಾಫ್ಟಾಗಿ ಕಾಳನ್ನು ಹಿಂಡ್ಕೋಬೇಕು. ಈ ರೀತಿ ಹಿಂಡ್ಕೊಂಡ್ರೆ ಸಾಕು. ಇದಕ್ಕೆ ಕಾಯಿ ರಸನ ಹಾಕ್ಕೊಂಡ್ರೆ, ಕಾಯಿ ಹಾಲನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರು. ಸೊ ಈಗ ಎಲ್ಲ ಕಾಳಿಗೂ ಸ್ವಲ್ಪ ನೀರಿರುತ್ತಲ್ವ, ಅದನ್ನು ಕೂಡ ತೆಗ್ದಂಗೆ ಆಗುತ್ತೆ, ಮತ್ತು ಕಾಯಲ್ಲಿರುವಂಥ ರಸನೂ ಕೂಡ ನಾವು ಹಾಕ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಬಸ್ಸಾರಿಗೆ ಕಾಯಿ ಹಾಲನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಯಿ ಹಾಲಿಲ್ಲ ಅಂದರೆ ಹಾಲನ್ನು ಕೂಡ ಸೇರಿಸ್ಕೊಳ್ತಾರೆ. ತುಂಬ ಹಿಂಡೋದಕ್ಕೆ ಹೋಗ್ಬಿಡಿ, ಕಾಳಿನ ಟೇಸ್ಟ್ ಕೂಡ ಹೊರಟೋಗುತ್ತೆ. ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಜಜ್ಜಿಟ್ಕೊಂಡಿರೋ 2 ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಈಗ ಸ್ವಲ್ಪ ಆಯಿಲನ್ನು ಹಾಕಿ ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಿಡಿದ ಮೇಲೆ ಈಗ ಒಣಮೆಣಸಿನ್ಕಾಯಿ ಹಾಗೆ ಗ್ರೀನ್ ಚಿಲ್ಲಿ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಮಾಗಿದ ಮೇಲೆ ಬೇಯಿಸಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು, ಬಸ್ಸಾರಿನ ಕಾಳು ರೆಡಿ. ಇವಾಗ ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಆಮೇಲೆ 1-2 ಮೆಣಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಕೂಡ ಸೇರಿಸ್ಕೋಬೋದು. ಈಗ ಕಟ್ಟನ್ನು ಸೇರಿಸಿ 1 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಬಸ್ಸಾರಿಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಮುದ್ದೆನ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಕಟ್ಕೊಂಡು ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ.
ಇವಾಗ ನೋಡಿ ಬಿಸಿ ಬಿಸಿಯಾದ ಮುದ್ದೆನೂ ಕೂಡ ರೆಡಿ ಆಯಿತು, ಹಾಗೆ ಬಿಸಿ ಬಿಸಿಯಾದ ಬಸ್ಸಾರು ಕೂಡ ರೆಡಿಯಾಗಿದೆ. ಈಗ ಮುದ್ದೆ ಜೊತೆಗೆ ನಾನು ಬಸ್ಸಾರನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಾಳಂತೂ ಸಖತ್ತಾಗಿರುತ್ತೆ. ಹೆಲ್ದಿ ಹೆಸರು ಕಾಳು ಸಬ್ಬಾಸಿಗೆ ಸೊಪ್ಪಿನ ಬಸ್ಸಾರು ರೆಡಿ. ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್. ಹಾಗೆ ಬಸ್ಸಾರು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.